ಭಟ್ಕಳದಲ್ಲಿ ಬಾಂಬ್ ಸ್ಫೋಟಿಸುವುದಾಗಿ ಬೆದರಿಕೆ ಸಂದೇಶ ರವಾನೆಯಾಗಿದೆ. ಇಮೇಲ್ ಮೂಲಕ ವ್ಯಕ್ತಿಯಿಂದ ಶಹರ ಠಾಣೆಗೆ ಸಂದೇಶ ರವಾನೆಯಾಗಿದೆ. ಕಣ್ಣನ್ ಗುರುಸ್ವಾಮಿ ಎಂಬಾತನ ಇಮೇಲ್ನಿಂದ ಈ ಬೆದರಿಕೆ ಸಂದೇಶ ರವಾನಿಸಲಾಗಿದೆ. ಭಟ್ಕಳದಲ್ಲಿ ಶ್ವಾನದಳ ಹಾಗೆ ಬಾಂಬ್ ಸ್ಕ್ವಾಡ್ನಿಂದ ಈ ಬಗ್ಗೆ ತಪಾಸಣೆ ಮಾಡಲಾಗ್ತಾ ಇದೆ. ಇಮೇಲ್ ಕಳುಹಿಸಿದ ವ್ಯಕ್ತಿಗಾಗಿ ಪೊಲೀಸರು ಶೋಧ ಕಾರ್ಯ ಕೂಡ ಪ್ರಾರಂಭ ಮಾಡಿದ್ದಾರೆ. ಭಟ್ಕಳದಲ್ಲಿ ಬಾಂಬ್ ಸ್ಫೋಟ ಮಾಡುವುದಾಗಿ ಬೆದರಿಕೆ ಸಂದೇಶ ರವಾನೆಯಾಗಿದೆ. ಮೇಲ್ ಮೂಲಕ ರವಾನೆಯಾಗಿರುವ ಸಂದೇಶ ಇದು. ಆದರೂ ಬಾಂಬ್ ನಿಷ್ಕ್ರಿಯ ತಂಡ ಹಾಗೆ ಶ್ವಾನದಳ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಹಾಗೆ ಇಮೇಲ್ ಕಳುಹಿಸಿದ ವ್ಯಕ್ತಿ ಯಾರು ಅನ್ನೋದರ ಶೋಧ ಕಾರ್ಯ ಕೂಡ ಇದೀಗ ಪೊಲೀಸರಿಂದ ಮುಂದುವರೆದಿದೆ. ಭಟ್ಕಳದಲ್ಲಿ ಬಾಂಬ್ ಸ್ಫೋಟಿಸುವುದಾಗಿ ಬೆದರಿಕೆ ಸಂದೇಶ ರವಾನೆಯಾಗಿದೆ. ಇಮೇಲ್ ಮೂಲಕ ವ್ಯಕ್ತಿಯಿಂದ ಶಹರ ಠಾಣೆಗೆ ಸಂದೇಶ ರವಾನೆಯಾಗಿದೆ. ಕಣ್ಣನ್ ಗುರುಸ್ವಾಮಿ ಎಂಬಾತನ ಇಮೇಲ್ನಿಂದ ಈ ಬೆದರಿಕೆ ಸಂದೇಶ ರವಾನಿಸಲಾಗಿದೆ. ಭಟ್ಕಳದಲ್ಲಿ ಶ್ವಾನದಳ ಹಾಗೆ ಬಾಂಬ್ ಸ್ಕ್ವಾಡ್ನಿಂದ ಈ ಬಗ್ಗೆ ತಪಾಸಣೆ ಮಾಡಲಾಗ್ತಾ ಇದೆ. ಇಮೇಲ್ ಕಳುಹಿಸಿದ ವ್ಯಕ್ತಿಗಾಗಿ ಪೊಲೀಸರು ಶೋಧ ಕಾರ್ಯ ಕೂಡ ಪ್ರಾರಂಭ ಮಾಡಿದ್ದಾರೆ. ಭಟ್ಕಳದಲ್ಲಿ ಬಾಂಬ್ ಸ್ಫೋಟ ಮಾಡುವುದಾಗಿ ಬೆದರಿಕೆ ಸಂದೇಶ ರವಾನೆಯಾಗಿದೆ. ಮೇಲ್ ಮೂಲಕ ರವಾನೆಯಾಗಿರುವ ಸಂದೇಶ ಇದು. ಆದರೂ ಬಾಂಬ್ ನಿಷ್ಕ್ರಿಯ ತಂಡ ಹಾಗೆ ಶ್ವಾನದಳ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಹಾಗೆ ಇಮೇಲ್ ಕಳುಹಿಸಿದ ವ್ಯಕ್ತಿ ಯಾರು ಅನ್ನೋದರ ಶೋಧ ಕಾರ್ಯ ಕೂಡ ಇದೀಗ ಪೊಲೀಸರಿಂದ ಮುಂದುವರೆದಿದೆ. ಭಟ್ಕಳದಲ್ಲಿ ಬಾಂಬ್ ಸ್ಫೋಟಿಸುವುದಾಗಿ ಬೆದರಿಕೆ ಸಂದೇಶ ರವಾನೆಯಾಗಿದೆ. ಇಮೇಲ್ ಮೂಲಕ ವ್ಯಕ್ತಿಯಿಂದ ಶಹರ ಠಾಣೆಗೆ ಸಂದೇಶ ರವಾನೆಯಾಗಿದೆ. ಕಣ್ಣನ್ ಗುರುಸ್ವಾಮಿ ಎಂಬಾತನ ಇಮೇಲ್ನಿಂದ ಈ ಬೆದರಿಕೆ ಸಂದೇಶ ರವಾನಿಸಲಾಗಿದೆ. ಭಟ್ಕಳದಲ್ಲಿ ಶ್ವಾನದಳ ಹಾಗೆ ಬಾಂಬ್ ಸ್ಕ್ವಾಡ್ನಿಂದ ಈ ಬಗ್ಗೆ ತಪಾಸಣೆ ಮಾಡಲಾಗ್ತಾ ಇದೆ. ಇಮೇಲ್ ಕಳುಹಿಸಿದ ವ್ಯಕ್ತಿಗಾಗಿ ಪೊಲೀಸರು ಶೋಧ ಕಾರ್ಯ ಕೂಡ ಪ್ರಾರಂಭ ಮಾಡಿದ್ದಾರೆ. ಭಟ್ಕಳದಲ್ಲಿ ಬಾಂಬ್ ಸ್ಫೋಟ ಮಾಡುವುದಾಗಿ ಬೆದರಿಕೆ ಸಂದೇಶ ರವಾನೆಯಾಗಿದೆ. ಮೇಲ್ ಮೂಲಕ ರವಾನೆಯಾಗಿರುವ ಸಂದೇಶ ಇದು. ಆದರೂ ಬಾಂಬ್ ನಿಷ್ಕ್ರಿಯ ತಂಡ ಹಾಗೆ ಶ್ವಾನದಳ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಹಾಗೆ ಇಮೇಲ್ ಕಳುಹಿಸಿದ ವ್ಯಕ್ತಿ ಯಾರು ಅನ್ನೋದರ ಶೋಧ ಕಾರ್ಯ ಕೂಡ ಇದೀಗ ಪೊಲೀಸರಿಂದ ಮುಂದುವರೆದಿದೆ. ಭಟ್ಕಳದಲ್ಲಿ ಬಾಂಬ್ ಸ್ಫೋಟಿಸುವುದಾಗಿ ಬೆದರಿಕೆ ಸಂದೇಶ ರವಾನೆಯಾಗಿದೆ. ಇಮೇಲ್ ಮೂಲಕ ವ್ಯಕ್ತಿಯಿಂದ ಶಹರ ಠಾಣೆಗೆ ಸಂದೇಶ ರವಾನೆಯಾಗಿದೆ. ಕಣ್ಣನ್ ಗುರುಸ್ವಾಮಿ ಎಂಬಾತನ ಇಮೇಲ್ನಿಂದ ಈ ಬೆದರಿಕೆ ಸಂದೇಶ ರವಾನಿಸಲಾಗಿದೆ. ಭಟ್ಕಳದಲ್ಲಿ ಶ್ವಾನದಳ ಹಾಗೆ ಬಾಂಬ್ ಸ್ಕ್ವಾಡ್ನಿಂದ ಈ ಬಗ್ಗೆ ತಪಾಸಣೆ ಮಾಡಲಾಗ್ತಾ ಇದೆ. ಇಮೇಲ್ ಕಳುಹಿಸಿದ ವ್ಯಕ್ತಿಗಾಗಿ ಪೊಲೀಸರು ಶೋಧ ಕಾರ್ಯ ಕೂಡ ಪ್ರಾರಂಭ ಮಾಡಿದ್ದಾರೆ. ಭಟ್ಕಳದಲ್ಲಿ ಬಾಂಬ್ ಸ್ಫೋಟ ಮಾಡುವುದಾಗಿ ಬೆದರಿಕೆ ಸಂದೇಶ ರವಾನೆಯಾಗಿದೆ. ಮೇಲ್ ಮೂಲಕ ರವಾನೆಯಾಗಿರುವ ಸಂದೇಶ ಇದು. ಆದರೂ ಬಾಂಬ್ ನಿಷ್ಕ್ರಿಯ ತಂಡ ಹಾಗೆ ಶ್ವಾನದಳ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಹಾಗೆ ಇಮೇಲ್ ಕಳುಹಿಸಿದ ವ್ಯಕ್ತಿ ಯಾರು ಅನ್ನೋದರ ಶೋಧ ಕಾರ್ಯ ಕೂಡ ಇದೀಗ ಪೊಲೀಸರಿಂದ ಮುಂದುವರೆದಿದೆ. ಭಟ್ಕಳದಲ್ಲಿ ಬಾಂಬ್ ಸ್ಫೋಟಿಸುವುದಾಗಿ ಬೆದರಿಕೆ ಸಂದೇಶ ರವಾನೆಯಾಗಿದೆ. ಇಮೇಲ್ ಮೂಲಕ ವ್ಯಕ್ತಿಯಿಂದ ಶಹರ ಠಾಣೆಗೆ ಸಂದೇಶ ರವಾನೆಯಾಗಿದೆ. ಕಣ್ಣನ್ ಗುರುಸ್ವಾಮಿ ಎಂಬಾತನ ಇಮೇಲ್ನಿಂದ ಈ ಬೆದರಿಕೆ ಸಂದೇಶ ರವಾನಿಸಲಾಗಿದೆ. ಭಟ್ಕಳದಲ್ಲಿ ಶ್ವಾನದಳ ಹಾಗೆ ಬಾಂಬ್ ಸ್ಕ್ವಾಡ್ನಿಂದ ಈ ಬಗ್ಗೆ ತಪಾಸಣೆ ಮಾಡಲಾಗ್ತಾ ಇದೆ. ಇಮೇಲ್ ಕಳುಹಿಸಿದ ವ್ಯಕ್ತಿಗಾಗಿ ಪೊಲೀಸರು ಶೋಧ ಕಾರ್ಯ ಕೂಡ
ಪ್ರಾರಂಭ ಮಾಡಿದ್ದಾರೆ. ಭಟ್ಕಳದಲ್ಲಿ ಬಾಂಬ್ ಸ್ಫೋಟ ಮಾಡುವುದಾಗಿ ಬೆದರಿಕೆ ಸಂದೇಶ ರವಾನೆಯಾಗಿದೆ. ಮೇಲ್ ಮೂಲಕ ರವಾನೆಯಾಗಿರುವ ಸಂದೇಶ ಇದು. ಆದರೂ ಬಾಂಬ್ ನಿಷ್ಕ್ರಿಯ ತಂಡ ಹಾಗೆ ಶ್ವಾನ ದಳ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಹಾಗೆ ಇಮೇಲ್ ಕಳುಹಿಸಿದ ವ್ಯಕ್ತಿ ಯಾರು ಅನ್ನೋದರ ಶೋಧ ಕಾರ್ಯ ಕೂಡ ಇದೀಗ ಪೊಲೀಸರಿಂದ ಮುಂದುವರೆದಿದೆ. ಭಟ್ಕಳದಲ್ಲಿ ಬಾಂಬ್ ಸ್ಫೋಟಿಸುವುದಾಗಿ ಬೆದರಿಕೆ ಸಂದೇಶ ರವಾನೆಯಾಗಿದೆ. ಇಮೇಲ್ ಮೂಲಕ ವ್ಯಕ್ತಿಯಿಂದ ಶಹರ ಠಾಣೆಗೆ ಸಂದೇಶ ರವಾನೆಯಾಗಿದೆ. ಕಣ್ಣನ್ ಗುರುಸ್ವಾಮಿ ಎಂಬಾತನ ಇಮೇಲ್ನಿಂದ ಈ ಬೆದರಿಕೆ ಸಂದೇಶ ರವಾನಿಸಲಾಗಿದೆ. ಭಟ್ಕಳದಲ್ಲಿ ಶ್ವಾನದಳ ಹಾಗೆ ಬಾಂಬ್ ಸ್ಕ್ವಾಡ್ನಿಂದ ಈ ಬಗ್ಗೆ ತಪಾಸಣೆ ಮಾಡಲಾಗ್ತಾ ಇದೆ. ಇಮೇಲ್ ಕಳುಹಿಸಿದ ವ್ಯಕ್ತಿಗಾಗಿ ಪೊಲೀಸರು ಶೋಧ ಕಾರ್ಯ ಕೂಡ ಪ್ರಾರಂಭ ಮಾಡಿದ್ದಾರೆ. ಭಟ್ಕಳದಲ್ಲಿ ಬಾಂಬ್ ಸ್ಫೋಟ ಮಾಡುವುದಾಗಿ ಬೆದರಿಕೆ ಸಂದೇಶ ರವಾನೆಯಾಗಿದೆ. ಮೇಲ್ ಮೂಲಕ ರವಾನೆಯಾಗಿರುವ ಸಂದೇಶ ಇದು. ಆದರೂ ಬಾಂಬ್ ನಿಷ್ಕ್ರಿಯ ತಂಡ ಹಾಗೆ ಶ್ವಾನ ದಳ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಹಾಗೆ ಇಮೇಲ್ ಕಳುಹಿಸಿದ ವ್ಯಕ್ತಿ ಯಾರು ಅನ್ನೋದರ ಶೋಧ ಕಾರ್ಯ ಕೂಡ ಇದೀಗ ಪೊಲೀಸರಿಂದ ಮುಂದುವರೆದಿದೆ. ಭಟ್ಕಳದಲ್ಲಿ ಬಾಂಬ್ ಸ್ಫೋಟಿಸುವುದಾಗಿ ಬೆದರಿಕೆ ಸಂದೇಶ ರವಾನೆಯಾಗಿದೆ. ಇಮೇಲ್ ಮೂಲಕ ವ್ಯಕ್ತಿಯಿಂದ ಶಹರ ಠಾಣೆಗೆ ಸಂದೇಶ ರವಾನೆಯಾಗಿದೆ. ಕಣ್ಣನ್ ಗುರುಸ್ವಾಮಿ ಎಂಬಾತನ ಇಮೇಲ್ನಿಂದ ಈ ಬೆದರಿಕೆ ಸಂದೇಶ ರವಾನಿಸಲಾಗಿದೆ. ಭಟ್ಕಳದಲ್ಲಿ ಶ್ವಾನದಳ ಹಾಗೆ ಬಾಂಬ್ ಸ್ಕ್ವಾಡ್ನಿಂದ ಈ ಬಗ್ಗೆ ತಪಾಸಣೆ ಮಾಡಲಾಗ್ತಾ ಇದೆ. ಇಮೇಲ್ ಕಳುಹಿಸಿದ ವ್ಯಕ್ತಿಗಾಗಿ ಪೊಲೀಸರು ಶೋಧ ಕಾರ್ಯ ಕೂಡ ಪ್ರಾರಂಭ ಮಾಡಿದ್ದಾರೆ. ಭಟ್ಕಳದಲ್ಲಿ ಬಾಂಬ್ ಸ್ಫೋಟ ಮಾಡುವುದಾಗಿ ಬೆದರಿಕೆ ಸಂದೇಶ ರವಾನೆಯಾಗಿದೆ. ಮೇಲ್ ಮೂಲಕ ರವಾನೆಯಾಗಿರುವ ಸಂದೇಶ ಇದು. ಆದರೂ ಬಾಂಬ್ ನಿಷ್ಕ್ರಿಯ ತಂಡ ಹಾಗೆ ಶ್ವಾನ ದಳ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಹಾಗೆ ಇಮೇಲ್ ಕಳುಹಿಸಿದ ವ್ಯಕ್ತಿ ಯಾರು ಅನ್ನೋದರ ಶೋಧ ಕಾರ್ಯ ಕೂಡ ಇದೀಗ ಪೊಲೀಸರಿಂದ ಮುಂದುವರೆದಿದೆ. ಭಟ್ಕಳದಲ್ಲಿ ಬಾಂಬ್ ಸ್ಫೋಟಿಸುವುದಾಗಿ ಬೆದರಿಕೆ ಸಂದೇಶ ರವಾನೆಯಾಗಿದೆ. ಇಮೇಲ್ ಮೂಲಕ ವ್ಯಕ್ತಿಯಿಂದ ಶಹರ ಠಾಣೆಗೆ ಸಂದೇಶ ರವಾನೆಯಾಗಿದೆ. ಕಣ್ಣನ್ ಗುರುಸ್ವಾಮಿ ಎಂಬಾತನ ಇಮೇಲ್ನಿಂದ ಈ ಬೆದರಿಕೆ ಸಂದೇಶ ರವಾನಿಸಲಾಗಿದೆ. ಭಟ್ಕಳದಲ್ಲಿ ಶ್ವಾನದಳ ಹಾಗೆ ಬಾಂಬ್ ಸ್ಕ್ವಾಡ್ನಿಂದ ಈ ಬಗ್ಗೆ ತಪಾಸಣೆ ಮಾಡಲಾಗ್ತಾ ಇದೆ. ಇಮೇಲ್ ಕಳುಹಿಸಿದ ವ್ಯಕ್ತಿಗಾಗಿ ಪೊಲೀಸರು ಶೋಧ ಕಾರ್ಯ ಕೂಡ ಪ್ರಾರಂಭ ಮಾಡಿದ್ದಾರೆ. ಭಟ್ಕಳದಲ್ಲಿ ಬಾಂಬ್ ಸ್ಫೋಟ ಮಾಡುವುದಾಗಿ ಬೆದರಿಕೆ ಸಂದೇಶ ರವಾನೆಯಾಗಿದೆ. ಮೇಲ್ ಮೂಲಕ ರವಾನೆಯಾಗಿರುವ ಸಂದೇಶ ಇದು. ಆದರೂ ಬಾಂಬ್ ನಿಷ್ಕ್ರಿಯ ತಂಡ ಹಾಗೆ ಶ್ವಾನ ದಳ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಹಾಗೆ ಇಮೇಲ್ ಕಳುಹಿಸಿದ ವ್ಯಕ್ತಿ ಯಾರು ಅನ್ನೋದರ ಶೋಧ ಕಾರ್ಯ ಕೂಡ ಇದೀಗ ಪೊಲೀಸರಿಂದ ಮುಂದುವರೆದಿದೆ.